ಮುಖ್ಯಮಂತ್ರಿ ಶಿವಕುಮಾರ್ ಸರ್ಕಾರ ನಡೆಸೋದು ಹಂಗಿರ್ಲಿ, ಸರ್ಕಾರನ ಉಳಿಸ್ಕೊಳ್ಳೋದೇ ಅನುಮಾನ ಅನ್ನೋ ಪ್ರಶ್ನೆ ಎದುರಾಗ್ತಿದೆ. ಯಾಕೆಂದ್ರೆ ಮತ್ತೆ ಹೊಸದಾಗಿ 3 ಕಡೆಯಿಂದ ಸಿಎಂ ಮೇಲೆ ದಾಳಿ ಮಾಡಲಾಗ್ತಿದೆ. ಒಂದು KN ರಾಜಣ್ಣ. ಮೊದಲೇ ರಾಜಣ್ಣಂಗೂ DK-ಶಿಗೂ ಆಗ್ತಿರ್ಲಿಲ್ಲ. ಇದೀಗ ರಾಜಣ್ಣ JDS ಕಡೆಗೆ ಹೋಗ್ತಿದ್ದಾರೆ ಅನ್ನೋ ಕನ್ಫರ್ಮ್ ಲೀಕ್ಸ್ ಗಳು ಓಡಾಡ್ತಿದೆ. ಮನವೊಲಿಸೋ ಪ್ರಯತ್ನ ಅಂತೂ ನಡೀತಿದೆ. ಆದ್ರೆ ಆ ಕಡೆಯಿಂದ ಓಪನ್ ಆಗಿ ನನ್ನನ್ನ ಮಂತ್ರಿಯನ್ನಾಗಿ ಮಾಡಿಲ್ಲ ಅಂದ್ರೆ ಕಾಂಗ್ರೆಸ್ ಸರ್ಕಾರನೇ ಪತನ ಮಾಡ್ತೀನಿ ಅಂತ NG ಗೋಪಾಲ್ ಕೃಷ್ಣ ಕಿಡಿಕಾರಿದ್ದಾರೆ. ಇಷ್ಟು ವರ್ಷದಿಂದ ಗೆದ್ಕೊಂಡ್ ಬಂದಿದ್ದೀನಿ, ಪಕ್ಷದ ಪರವಾಗಿ ಕೆಲಸ ಮಾಡಿದೀನಿ, ಇನ್ನು ಮಂತ್ರಿ ಪಟ್ಟ ಕೊಟ್ಟಿಲ್ಲ ಅಂದ್ರೆ ಬಳ್ಳಾರಿಯಲ್ಲಿ ದಂಗೆ ಆಗುತ್ತೆ, ಒಂದೇ ವಾರದಲ್ಲಿ ಸರ್ಕಾರನ ಪತನ ಮಾಡಿಸ್ತೀವಿ ಅಂತ DK-ಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಆ ಕಡೆ ಸತೀಶ್ ಜಾರಕಿಹೊಳಿ ಒಂದು ಗುಂಪನ್ನ ಕಟ್ಕೊಂಡು DK ವಿರುದ್ಧ ಷಡ್ಯಂತ್ರ ಮಾಡ್ತಿದ್ದಾರೆ. ಇದಕ್ಕೆ ಬೈರೇಗೌಡರ ಸಾಥ್ ಕೂಡ ಇದೆ ಅಂತ ಹೇಳಲಾಗ್ತಿದೆ. ಹಾಗೇನಾದ್ರೂ ಆದ್ರೆ ರಾಜ್ಯದಲ್ಲಿ ಯಾರು ಊಹೆನೂ ಮಾಡಕ್ ಆಗ್ದಿರೋ ಬೆಳವಣಿಗೆ ಆಗುತ್ತೆ. ಈ ಸನ್ನಿವೇಶದಲ್ಲಿ ಏನ್ ಮಾಡ್ಬೇಕಂತನೂ ಗೊತ್ತಾಗದೆ ಹೈಕಮಾಂಡ್ ಸೈಲೆಂಟ್ ಆಗಿದೆ. ದಿನ ಕಳೆದಂತೆ ಯಾರು ಮುನ್ಸ್ಕೊಳ್ತಿದ್ದಾರೆ, ಯಾರು ಯಾವ ಪಕ್ಷದ ಕಡೆಗೆ ತಿರುಗ್ತಿದ್ದಾರೆ ಅಂತಾನೂ ಗೊತ್ತಾಗ್ತಿಲ್ಲ. ಹೈಕಮಾಂಡ್ ಹೊಸಬರಿಗೆ ಅವಕಾಶ ಅಂದಿದೆ ತಡ ಹಿರಿಯ ಸಚಿವರು ರೊಚ್ಚಿಗೆದ್ದಿದ್ದಾರೆ. ಇದನ್ನೆಲ್ಲ ಸೈಲೆಂಟ್ ಆಗಿ ನೋಡ್ತಿರೋ HD ಕುಮಾರಸ್ವಾಮಿ ಒಂದೊಂದೇ ರಾಜಕಾರಣಿಗಳನ್ನ ಬಲೆಗೆ ಬೀಳ್ಸ್ಕೊಳ್ಳೋ ಹಾಗೆ ಕಾಣಿಸ್ತಿದೆ.